ಬೆಳಗಾವಿ ಸಾಹುಕಾರ್ಗೆ ಕತ್ತಿ ಸೈಲೆಂಟ್ ಆಗಿ ಗುನ್ನ ಕೊಟ್ಟಿದ್ದಾರೆ. ಬೆಳಗಾವಿ ರಾಜಕಾರಣಕ್ಕೆ ಸಿಗ್ತಾ ಇದೆ ಇದೀಗ ಬಿಗ್ ಟ್ವಿಸ್ಟ್. ಮಂತ್ರಿ ಸತೀಶ್ಗೆ ಇದು ನಿರೀಕ್ಷೆ ಮಾಡಿರದ ಬೆಳವಣಿಗೆ. ಯಮಕನಮರಡಿಯಲ್ಲಿ ಸ್ಪರ್ಧೆಗೆ ಇದೀಗ ನಿಖಿಲ್ ಕತ್ತಿ ಬಿಗ್ ಪ್ಲಾನ್ ಮಾಡಿದ್ದಾರೆ. ಬೆಳಗಾವಿ ರಾಜಕಾರಣಕ್ಕೆ ಸಿಗ್ತಾ ಇದೆ ಇದೀಗ ಬಿಗ್ ಟ್ವಿಸ್ಟ್. ಭದ್ರಕೋಟೆಗೆ ನುಗ್ಗೋದಕ್ಕೆ ರಣತಂತ್ರವನ್ನ ರೂಪಿಸ್ತಾ ಇರುವಂತದ್ದು ಸದಿಲ್ದೆ 2028ರ ಚುನಾವಣೆಗೆ ಕತ್ತಿ ಫ್ಯಾಮಿಲಿ ರಣತಂತ್ರವನ್ನ ರೂಪಿಸ್ತಾ ಇದೆ. ನಿಖಿಲ್ ಕತ್ತಿ ಚಕ್ರವ್ಯೂಹಕ್ಕೆ ಬೆಚ್ಚಿ ಬಿದ್ದಂತಹ ಸತೀಶ್ ಜಾರಕಿಹೊಳಿ ತನ್ನ ಕೋಟೆ ಭದ್ರಪಡಿಸಿಕೊಳ್ಳೋದಕ್ಕೆ ಸತೀಶ್ ಜಾರಕಿಹೊಳಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಯಮಕನಮರಡಿಯಲ್ಲಿ ಸ್ಪರ್ಧೆಗೆ ನಿಖಿಲ್ ಕತ್ತಿ ಬಿಗ್ ಪ್ಲಾನ್ ಅನ್ನ ರೂಪಿಸಿರುವಂತದ್ದು. ಸತೀಶ್ ಕ್ಷೇತ್ರದಲ್ಲಿ ಉಮೇಶ್ ಕತ್ತಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಹುಕ್ಕೇರಿ ಕಬ್ಜಾಗೆ ಇದೀಗ ಕೈ ಹಾಕಿರುವಂತಹ ಜಾರಕಿಹೊಳಿ ವಿರುದ್ಧ ಸಿಟ್ಟಿಗೆದ್ದಿದ್ದಾರೆ. ಯಮಕನಮರಡಿಯಲ್ಲಿ ಬಿಜೆಪಿ ಮಂಡಲ ಕಚೇರಿ ಓಪನ್ ಆಗಿರುವಂತದ್ದು. ಯಮಕನಮರಡಿ ಬಿಜೆಪಿ ಟೀಮ್ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಕೂಡ ಹೊಂದಿದ್ದಾರೆ. ಸದಿಲ್ದೆ 2028ರ ಚುನಾವಣೆಗೆ ಕತ್ತಿ ಫ್ಯಾಮಿಲಿ ರಣತಂತ್ರವನ್ನ ರೂಪಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ ಕೋಟೆ ಭೇದಿಸುವುದಕ್ಕೆ ನಿಖಿಲ್ ಕತ್ತಿ ತಂತ್ರವನ್ನ ರೂಪಿಸ್ತಾ ಇರುವಂತದ್ದು. ನಿಖಿಲ್ ಕತ್ತಿ ಚಕ್ರವ್ಯೂಹಕ್ಕೆ ಬೆಚ್ಚಿ ಬಿದ್ದಿರುವಂತಹ ಸತೀಶ್ ಜಾರಕಿಹೊಳಿ ತನ್ನ ಕೋಟೆ ಭದ್ರಪಡಿಸಿಕೊಳ್ಳುವುದಕ್ಕೆ ಸತೀಶ್ ಜಾರಕಿಹೊಳಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿ ಸಾಹುಕಾರ್ಗೆ ಇದೀಗ ಕತ್ತಿ ಸೈಲೆಂಟ್ ಆಗಿ ಗುನ್ನ ಕೊಟ್ಟಿರುವಂತದ್ದು. ಬೆಳಗಾವಿ ರಾಜಕಾರಣಕ್ಕೆ ಸಿಗ್ತಾ ಇದೆ ಇದೀಗ ಬಿಗ್ ಟ್ವಿಸ್ಟ್. ಇದು ನಿರೀಕ್ಷೆ ಮಾಡಿರದಂತಹ ಬೆಳವಣಿಗೆ. ಮಂತ್ರಿ ಸತೀಶ್ಗೆ ಯಾವುದೇ ರೀತಿಯಾದಂತಹ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾದಂತಹ ಬೆಳವಣಿಗೆಯನ್ನ. ಸೊ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು ಈ ಒಂದು ಬೆಳಗಾವಿ ರಾಜಕಾರಣಕ್ಕೆ. ನಿರೀಕ್ಷೆಯೂ ಕೂಡ ಇರದಿರುವಂತಹ ಬಹುದೊಡ್ಡ ಬೆಳವಣಿಗೆ. ಯಮಕನಮರಡಿಯಲ್ಲಿ ಸ್ಪರ್ಧೆಗೆ ನಿಖಿಲ್ ಕತ್ತಿ ಬಿಗ್ ಪ್ಲಾನ್ ಮಾಡಿರುವಂಥದ್ದು. ಸತೀಶ್ ಕ್ಷೇತ್ರದಲ್ಲಿ ಉಮೇಶ್ ಕತ್ತಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಹುಕ್ಕೇರಿ ಕಬ್ಜಾಗೆ ಇದೀಗ ಜಾರಕಿಹೊಳಿ ವಿರುದ್ಧ ಸಿಟ್ಟು. ಯಮಕನಮರಡಿಯಲ್ಲಿ ಬಿಜೆಪಿ ಮಂಡಲ ಕಚೇರಿ ಓಪನ್ ಆಗಿರುವಂಥದ್ದು. ಯಮಕನಮರಡಿ ಬಿಜೆಪಿ ಟೀಮ್ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಕೂಡ ಹೊಂದಿದ್ದಾರೆ. ಇನ್ನು ಸದ್ದಿಲ್ಲದೆ 2028ರ ಚುನಾವಣೆಗೆ ಏನಾದರೂ ಸ್ಟ್ರಾಟರ್ಜಿ ಪ್ಲೇ ಮಾಡ್ತಾ ಇದ್ದಾರಾ? ಈ ಮೂಲಕ ರಣತಂತ್ರವನ್ನು ರೂಪಿಸ್ತಾ ಇದ್ದಾರಾ? ಯಾವ ರೀತಿಯಾಗಿ ಕಾರ್ಯರೂಪಕ್ಕೆ ತರಬಹುದು, ಯಾವ ರೀತಿಯಾಗಿ ಸ್ಟ್ರಾಟರ್ಜಿನ ಪ್ಲೇ ಮಾಡಿದ್ರೆ ಇಲ್ಲಿ ಉಪಯೋಗವಾಗಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಚುನಾವಣೆಗೆ ಕತ್ತಿ ಫ್ಯಾಮಿಲಿ ಸದ್ದಿಲ್ಲದೆ 2028ರ ಚುನಾವಣೆಗೆ ರಣತಂತ್ರವನ್ನು ರೂಪಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ನಿಖಿಲ್ ಕತ್ತಿ ಚಕ್ರವ್ಯೂಹಕ್ಕೆ ಇದೀಗ ಸತೀಶ್ ಜಾರಕಿಹೊಳಿ ಬೆಚ್ಚಿ ಬಿದ್ದಿದ್ದಾರೆ. ತನ್ನ ಕೋಟೆಯನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಇದೀಗ ಸತೀಶ್ ಜಾರಕಿಹೊಳಿ ಪ್ಲಾನ್ ಅನ್ನ ಮಾಡಿಕೊಂಡಿರುವಂಥದ್ದು. ಬೆಳಗಾವಿ ಸಾಹುಕಾರ್ಗೆ ಕತ್ತಿ ಸೈಲೆಂಟ್ ಆಗಿ ಗುನ್ನ ಇಟ್ರ ಹಾಗಿದ್ರೆ ಸತೀಶ್ ಭದ್ರ ಕೋಟೆಗೆ ನುಗ್ಗೋದಕ್ಕೆ ರಣತಂತ್ರವನ್ನ ರೂಪಿಸೋದಕ್ಕೆ ಮುಂದಾಗಿರುವಂಥದ್ದು. ಬೆಳಗಾವಿ ಸಾಹುಕಾರ್ಗೆ ಇದೀಗ ಕತ್ತಿ ರೂಪಿಸ್ತಾ ಇರುವಂತಹ ರಣತಂತ್ರದ ಬಗ್ಗೆ ಒಂದಷ್ಟು ನಿಖಿಲ್ ಕತ್ತಿ ಬಿಗ್ ಪ್ಲಾನ್. ಸ್ಪರ್ಧೆಗೆ ಯಾವ ರೀತಿಯಾಗಿ ತೊಂದರೆಗಳು ಉಂಟಾಗತ್ತೆ, ಏನೇನೆಲ್ಲ ಫೇಸ್ ಮಾಡಬೇಕಾಗತ್ತೆ, ಯಾವೆಲ್ಲ ಸವಾಲುಗಳು ಎದುರಾಗತ್ತೆ, ಸಾಕಷ್ಟು ಗೊಂದಲಗಳು. ಜೊತೆಗೆ ಈ ರೀತಿಯಾಗಿ ಸೈಲೆಂಟ್ ಆಗೇ ಒಂದು ರೀತಿ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರಲ್ಲ ಹಾಗೆ